ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಈದ್ ಮಿಲಾದ್ ಮೆರವಣಿಗೆಗೆ ಅವಕಾಶ ಕೊಡಬೇಡಿ ಎಂದಿದ್ದ ಹಿಂದೂ ಮುಖಂಡರಿಗೆ ಮುಸ್ಲಿಂ ನಾಯಕರು ತಿರುಗೇಟು ಕೊಟ್ಟಿದ್ರು. ತಾಕತ್ತಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೆಯುವಂತೆ ಸವಾಲು ಹಾಕಲಾಗಿತ್ತು. ಇದರಿಂದ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ವಿಎಚ್ಪಿ ಮುಖಂಡ ಶರಣ್ ಪೊಂಪವೆಲ್ಗೆ ಮುಸ್ಲಿಂ ಮುಖಂಡರು ಸವಾಲು ಹಾಕಿದ ಹಿನ್ನೆಲೆಯಲ್ಲಿ ಈದ್ ಮಿಲಾದ್ ದಿನವಾದ ಇಂದು ಬಿಸಿ ರೋಡ್ ಚಲೋಗೆ ಕರೆ ಕೊಡಲಾಗಿದೆ. ಸ್ಥಳದಲ್ಲಿ ಹೈ ಡ್ರಾಮಾವೇ ನಡೆದಿದೆ. ಇಂದು ಬಿಸಿ ರೋಡ್ಗೆ ಭಜರಂಗ ದಳ ಸಂಚಾಲಕ ಶರಣ್ ಪೊಂಪವೆಲ್ ಸೇರಿದಂತೆ ಹಲವು ಮುಖಂಡರು ಆಗಮಿಸಿದ್ರು. ಈ ವೇಳೆ ತಳ್ಳಾಟ ನೂಕಾಟವೇ ನಡೆಯಿತು. ಈದ್ ಮೆರವಣಿಗೆಗೆ ಹಿಂದೂ ಮುಖಂಡರಿಗೆ ಸವಾಲು ಹಾಕಿ ಆಡಿಯೋ ರಿಲೀಸ್ ಮಾಡಿರೋ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಮೊಹಮ್ಮದ್ ಶರೀಫ್ ಮತ್ತು ಸಹೋದರ ಹಸೈನಾರ್ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿಯ ಕಾಟಿಪಳ್ಳ 3ನೇ ಬ್ಲಾಕಿನ ಬದ್ರಿಯಾ ಮಸೀದಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಮಸೀದಿಯ ಗಾಜು ಪುಡಿಪುಡಿಯಾಗಿದೆ. ಬೈಕ್ನಲ್ಲಿ ಆಗಮಿಸಿದ್ದ ದುಷ್ಕರ್ಮಿಗಳ ತಂಡ ಕಲ್ಲು ತೂರಾಟ ನಡೆಸಿದೆ. ರಾತ್ರಿ 10:30 ವೇಳೆಗೆ 2 ಬೈಕ್ಗಳಲ್ಲಿ ಬಂದ 4 ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬಿಸಿ ರೋಡ್ ಚಲೋಗೆ ಕರೆ ಮಧ್ಯೆ ನಿನ್ನೆ ಮಂಡ್ಯದ ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದ್ದ ಶರಣ್ ಪೊಂಪವೆಲ್ ಪುನೀತ್ರನ್ನ ವಶಕ್ಕೆ ಪಡೆಯಲು ಪೊಲೀಸರು ಪ್ರಯತ್ನಿಸಿದ್ದಾರೆ. ಶರಣ್ ಪೊಂಪವೆಲ್ ಪುನೀತ್ ಮಂಡ್ಯ ಜಿಲ್ಲಾ ಪಾಂಡವಪುರದ ಆರ್ಎಸ್ಎಸ್ ಕಚೇರಿಗೆ ಬಂದಿದ್ರು. ಪೊಲೀಸರ ವಿರುದ್ಧ ಆರ್ಎಸ್ಎಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಹೈ ಡ್ರಾಮಾವೇ ನಡೆದಿದೆ. ಜಾತಿ ನಿಂದನೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಶಾಸಕ ಮುನಿರತ್ನ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಎಷ್ಟೇ ವಿಚಾರಣೆ ಮಾಡಿದ್ರೂ ಮುನಿರತ್ನ ಹೇಳಿದ್ದನ್ನೇ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಗುತ್ತಿಗೆದಾರನಿಗೆ ಮುನಿರತ್ನ ಜೀವ ಬೆದರಿಕೆ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿ ಅರೆಸ್ಟ್ ಆಗಿರುವ ಮುನಿರತ್ನ ಅವರನ್ನ ಕರೆದೊಯ್ದು ಇವತ್ತು ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಸಿದ್ಧತೆ ನಡೆದಿದೆ. ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ನೀಡುತ್ತಾ ಇರುವ ಬಗ್ಗೆ ಅಣ್ಣಾ ಹಜಾರೆ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮಾತು ಕೇಳದ ಕೇಜ್ರಿವಾಲ್ಗೆ ಏನಾಗಬೇಕಿತ್ತು ಅದು ಆಗಿದೆ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ 2025ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮದ್ಯ ನಿಷೇಧವನ್ನ ಹಿಂತೆಗೆದುಕೊಳ್ಳುತ್ತೇವೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಸ್ಥಳೀಯ ಭಾಷೆಗಳ ಜೊತೆ ಹಿಂದಿ ಯಾವತ್ತೂ ಸ್ಪರ್ಧೆಗೆ ಇಳಿಯೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಯಾಕಂದ್ರೆ ಅಧಿಕೃತ ಭಾಷೆಯಾದ ಹಿಂದಿ ಮತ್ತು ಇನ್ನಿತರ ಭಾಷೆಗಳು ಸ್ನೇಹಿತರಿದ್ದಂತೆ ಅಂದಿದ್ದಾರೆ. ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ಆರ್ಜಿಕರ್ ಆಸ್ಪತ್ರೆ ಮಾಜಿ ಪ್ರಾಂಶುಪಾಲ ತಾಲಾ ಪೊಲೀಸ್ ಠಾಣೆ ಮುಖ್ಯಸ್ಥನನ್ನ ನಾಳೆಯವರೆಗೂ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ತಾಂತ್ರಿಕ ಸಮಸ್ಯೆಯಿಂದ ರಾಂಚಿಯಿಂದ ದೆಹಲಿಗೆ ತೆರಳಬೇಕಿದ್ದ ಇಂಡಿಗೋ ವಿಮಾನ ರನ್ವೇನಲ್ಲಿ 3 ಗಂಟೆಗಳ ಕಾಲ ನಿಂತಿದೆ. ರಾತ್ರಿ 8:40ರಿಂದ ರಾತ್ರಿ 11:20ರವರೆಗೆ ಪ್ರಯಾಣಿಕರನ್ನ ವಿಮಾನದಲ್ಲೇ ಕೂರಿಸಲಾಗಿತ್ತು. ಯಾಗಿ ಚಂಡಮಾರುತದಿಂದ ಹಾನಿಗೊಳಗಾದ ಮಯನ್ಮಾರ್, ವಿಯೆಟ್ನಾಂ ಮತ್ತು ಲಾವೋಸ್ಗೆ ಭಾರತ ನೆರವಿನ ಹಸ್ತ ಚಾಚಿದೆ. ರೇಷನ್, ಬಟ್ಟೆ ಮತ್ತು ಔಷಧಿ ಸೇರಿದಂತೆ 10 ಟನ್ ಸಹಾಯವನ್ನು ರವಾನಿಸಲಾಗಿದೆ. ಭಾರತ ವರ್ಸಸ್ ಬಾಂಗ್ಲಾದೇಶದ ನಡುವೆ ಅಕ್ಟೋಬರ್ನಲ್ಲಿ ಟಿ20 ಸರಣಿ ನಡೆಯಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿನ ತಂಡದಿಂದ ಶುಭ್ಮನ್ ಗಿಲ್, ಬುಮ್ರಾ ಮತ್ತು ಸಿರಾಜ್ನ ಹೊರಗಿಡುವ ಸಾಧ್ಯತೆ ಇದೆ.